ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಟಿಪ್ಪನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಿಮಗೆ ಶೇಪ್ ತೆಗಿಯೋಕ್ಕೆ ಬರೋದಿಲ್ಲ, ನಮಗೆ ರಿಂಕಲ್ಸ್ ಬರುತ್ತೆ ಅನ್ನೋವಂಥವ್ರಿಗೆ ತುಂಬ ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು. ಕೊನೆವರೆಗೂ ವಿಡಿಯೋನ ನೋಡಿ. ಈ ಒಂದು ಸಣ್ಣ ಟಿಪ್ಪನ್ನು ನೀವು ತಿಳ್ಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಯಾವುದೇ ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಬರದೇ ಇರೋ ರೀತಿ ನೀವು ಕಟಿಂಗನ್ನು ಮಾಡ್ಕೋಬೋದು. ಈಗ ನೋಡಿ, 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕೋಣ. ಯಾಕೆ ಅಂದರೆ ಇಲ್ಲಿ ಏರುಪೇರಿದೆ, ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಗೆರೆಯನ್ನು ಹಾಕ್ಕೋಬೇಕು ಈ ರೀತಿ. ಅದನ್ನು ಆನಂತರ ಇದು ಮಾರ್ಜಿನ್ ನೀಟಾಗಿ ಬರಲಿ ಅಂತೇಳಿ ಹಾಕಿರುವಂಥ ಗೆರೆ ಆಯ್ತಲ್ವ. ಈಗ ಇಲ್ಲಿಂದ ನಾವು 10 ಇಂಚಿಗೆ ಒಂದು ಗೆರೆಯನ್ನು ಹಾಕೋತೀನಿ. ಕಾಣಿಸ್ತಿದೆಯಾ? 10 ಇಂಚಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಅಲ್ಲಿಗೆ 10ವರೆಗೆ ಹಾಕೋತೀನಿ ನಾನು, 1/2 ಇಂಚು ಮಾರ್ಜಿನಿಗೆ ಬಿಟ್ಟು. ಈಗ ಅಲ್ಲಿಗೂ ಕೂಡ ಒಂದು ಗೆರೆಯನ್ನು ಹಾಕೋಬೇಕು. ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಫೋಲ್ಡಿಂಗ್ ನೀಟಾಗಿರಲಿ. ಈಗ ಈಗ ನೋಡಿ, ಇಲ್ಲಿಗೆ ನಾವು ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಇದೇ ರೀತಿ ನೋಡಿ, ಗೆರೆ ಹಾಕ್ಕೊಂಡಿದ್ದಾಯ್ತಲ್ವ. ಈಗ ನಮಗೆ ಎಲ್ಕ ಕಾಡೋ ಕನ್ಫ್ಯೂಷನ್ಸ್ ಅಂತಂದರೆ, ಯಾವಾಗಲೂ ನಮಗೆ ಡೌನಿಂಗ್ ಎಷ್ಟು ತೊಗೋಬೇಕು, ಇದು ಎಲ್ಬೋ ಸ್ಲೀವ್ಸ್ಗೆ ಸೇರುತ್ತೆ. ಯಾಕೆಂದರೆ 10.5 ಇಂಚಿದೆ, 10 ಇಂಚು ಮೇಲ್ಪಟ್ಟು ನೀವು ಏನಾದರೂ 11 ಇಂಚು 11.5 ಇಂಚು ಲೆಂತ್ ಇತ್ತು ಅಂದರೆ ನೀವು 4 ಇಂಚನ್ನು ಇಟ್ಕೋಬೋದು. ಇಲ್ಲಾಂದರೆ ನೀವು ಇದಕ್ಕೆ ಎಷ್ಟು ಇಟ್ಕೋಬೇಕು ಅಂತಂದರೆ 3.5 ಇಂಚನ್ನು ಇಟ್ಕೊಂಡ್ರೆ ಕರೆಕ್ಟಾಗಿ ಸಾಕಾಗತ್ತೆ. ನೋಡಿ, ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಕಾಣಿಸ್ತಿದೆಯಾ? ಆಯ್ತಲ್ವ. ಈಗ ಸ್ಲೀವ್ಸ್ ಬಂದು ಇಲ್ಲಿ 6.5 ಇಂಚಿದೆ. 6.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ನಾನು. 6.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಮಾಡಿಕೊಂಡು ಮತ್ತು ಇಲ್ಲಿಂದ ಇಲ್ಲಿಗೆ 9 ಇಂಚಿದೆ ನಮಗೆ. 9 ಇಂಚು ಇಲ್ಲಿ ಕರೆಕ್ಟಾಗಿ ನಮಗೆ ಇಷ್ಟು ನಾವು ಇದಕ್ಕೆ ಬಟ್ಟೆಯನ್ನು ಸೇರಿಸ್ಕೋಬೇಕಾಗತ್ತೆ. ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂಥೇಳಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ. ಪ್ಲಸ್ 2 ಇಂಚು ನಮಗೆ ಮಾರ್ಜಿನ್ ಬೇಕು. ನಮಗೆ ಈಗ ಇಲ್ಲಿ ಬಟ್ಟೆ ಸಾಲ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಪಕ್ಕದಲ್ಲಿ 2 ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಈಗ ಇಲ್ಲಿಂದ ನಾವು ನಾನು ಈಗಾಗಲೇ ಹೇಳ್ದಂಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಬಿಡೋಣ. 9 ಇಂಚು. ಈಗ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, ಕಾಣಿಸ್ತಿದೆಯಾ? ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು. ಆರಾಮಾಗಿ ಕಟಿಂಗ್ ಬರಲ್ಲ ಅನ್ನುವಂಥವ್ರು ಕೂಡ ಆರಾಮಾಗಿ ಕಟಿಂಗನ್ನು ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ನಮಗೆ ಈ ಕಟಿಂಗು ಬರುತ್ತೆ. ನೋಡಿ, ಇಲ್ಲಿ ಬಂದಿದೆ ಅಲ್ವಾ, ಇಷ್ಟು. ಈಗ ಇದಾದ ನಂತರ ಕಾಣಿಸ್ತಿದೆಯಾ? ಈಗ ಇಲ್ಲಿ ಎಷ್ಟಿದೆ? 9 ಇಂಚಿದೆ. 9ರಲ್ಲಿ ನಮಗೆ ಅರ್ಧ ನೋಡಿ, ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ವಿ ಅಲ್ವಾ ಪಾಯಿಂಟ್ ಹಾಕ್ಕೊಂಡು ಒಂದು 1/2 ಇಂಚಷ್ಟು ಮೇಲ್ಗಡೆ ಒಂದು ಪಾಯಿಂಟನ್ನು ಇಲ್ಲಿ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ, 1.5 ಇಂಚಿಗೆ ಮಾರ್ಕು. ಇದು ಒಂದು ಸಣ್ಣ ಟಿಪ್ಪೆ ಅಂತ ನೀವು ಅನ್ಕೋಬೋದು, ಅದು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಈಗ ನೋಡಿ, ಈ 1.5 ಇಂಚಿಂದ ಏನು ಮಾಡಬೇಕು, ಇಲ್ಲಿಂದ ಇದನ್ನು ಇಲ್ಲಿಗೆ ಸೇರಿಸ್ಕೋಬೇಕು. 1.5 ಇಂಚಿಂದ ಪಾಯಿಂಟ್ ಇದೆ ನೋಡಿ, ಇಲ್ಲಿಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೋಡಿ, ಈ ರೀತಿ ಕ್ರಾಸಾಗಿ ಒಂದು ಡೌನಿಂಗಾಗಿ ಸೇರ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಇದು ನೋಡಿ, ಈ ರೀತಿ ಬರುತ್ತೆ. ಈಗ ನಾವು ಇದಕ್ಕೆ ಸ್ಲೀವ್ಸ್ಗೆ ಶೇಪ್ ತೆಗಿಬೇಕಲ್ವ. ಆ ಶೇಪ್ಗೆ ಏನು ಮಾಡಬೇಕಂತಂದಾಗ ಇಲ್ಲಿ 1 ಇಂಚ್ಗೆ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬರಬೇಕು. ಬಂದು ನಾವೇನು ಮಿಡಲ್ ಪಾಯಿಂಟನ್ನು ಇಟ್ಕೊಂಡಿದ್ವಿ ಅಲ್ವ, ಅಲ್ಲಿಗೆ ಬರಬೇಕದು. ಅಲ್ಲಿ ಸೇರಿ ನೋಡಿ, ಇಲ್ಲಿಂದ ಸ್ವಲ್ಪ ಡೌನ್ ಮಾಡ್ಕೊಂಡು ಸೇರ್ಕೋಬೇಕಾಗತ್ತೆ. ನೋಡಿ, ಈಗ ಇಲ್ಲಿಂದ ಈ ರೀತಿ ಬಂತು. ಈಗ ಕಾಣಿಸ್ತಿದೆಯಾ ಯಾವ ರೀತಿ ಬಂತು ಅಂತೇಳಿ? ಇದು ನಿಮಗೆ ಪಾಯಿಂಟ್, ಒಂದು ಟಿಪ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ
ಅಲ್ಲಿಂದ ನಾವು ಈಗ ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ಕೋಬೇಕು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಮಾರ್ಕಿಂಗ್ ಏನು ಮಾಡಿದ್ದೀವೋ ನೋಡಿ, ನಾವು ಹೇಗೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವೋ ಹಾಗೆ ನಾವು ಇದನ್ನು ಕಟ್ಟಿಂಗನ್ನು ಮಾಡ್ಕೋಬೇಕು. ಈಗ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ ನಮಗೆ ಮಾರ್ಜಿನ್ ಪರ್ಫೆಕ್ಟಾಗಿ ಕಾಣಿಸ್ಲಿ ಅಂತೇಳಿ. ಈಗ ನೋಡಿ, ಇಲ್ಲಿಂದ ನಾವು ಡೌನ್ ಮಾಡೋದು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು. 2 ಇಂಚ್ ಬಟ್ಟೆನ ನಾನು ಸೇರಿಸ್ಕೋಬೇಕಾಗತ್ತೆ. ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿ, ಇದಾದ ನಂತರ ಇಲ್ಲಿ ಫೋಲ್ಡಿಂಗನ್ನು ಈ ರೀತಿ ತಗೋಬೇಕು. ತಗೊಂಡಿದ್ದಾದ ನಂತರ ಇದನ್ನು ಈ ರೀತಿ ನೋಡಿ, ಇಲ್ಲಿಂದ ಶೇಪನ್ನು ತಗೊಳ್ಳುವಂಥದ್ದು. ತುಂಬಾ ಈಸಿ ಫ್ರೆಂಡ್ಸ್. ಇದೊಂದು ಟಿಪ್ಪನ್ನು ನೀವು ಫಾಲೋ ಮಾಡಿಬಿಟ್ರೆ ನಿಮಗೆ ಯಾವುದೇ ಲೈಫಲ್ಲಿ ನಿಮಗೆ ಸ್ಲೀವ್ಸ್ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಬರೋದೇ ಇಲ್ಲ. ನೋಡ್ಬೋದು, ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ. ಜೊತೆಗೆ ಇಲ್ಲಿ ನಾವು 2 ಇಂಚ್ ಬಟ್ಟೆಯನ್ನು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸು ನಮಗೆ ಸಿಗತ್ತೆ. ಈಗ ನೋಡಿದ್ರಲ್ಲ, ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಆಗಿದೆ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಬ್ಲೌಸ್ ಕಟಿಂಗ್ ಏನಿರುತ್ತೆ ಅಂತಂದರೆ, ಫ್ರಂಟು ಡೀಪ್ ನೆಕ್ ಇರುತ್ತೆ, ಬ್ಯಾಕ್ ನಮಗೆ ಬೋಟ್ ನೆಕ್ ಬರುತ್ತೆ. ಅದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು, ಹೊಸಬ್ರಾದ್ರೂ ಕಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಜೊತೆಗೆ ಹೊಸದಾಗಿ ನೋಡ್ತಾ ಇರುವಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.